ಸ್ವಲ್ಪ ಇದು ಅಪ್ಪು ಸರ್ದು ಅಪ್ಪು ಸಿನಿಮಾ ರಿಲೀಸ್ ಇರೋದ್ರಿಂದ ಒಂದು ಸ್ವಲ್ಪ ಬ್ಯುಸಿಯಲ್ಲಿದ್ದಾರೆ ಎಲ್ಲ ಕಲಾವಿದರಾಗ್ಬೋದು, ವ್ಯವಸ್ಥೆ ಎಲ್ಲ ಆಗ್ಬೋದು. ನಾನು ಹೋದ ವರ್ಷ ಅದಕ್ಕೆ ಹಿಂದಿನ ವರ್ಷ 24 ಅವರ್ ಪ್ರೋಗ್ರಾಮ್ ಮಾಡಿದ್ದೀವಿ. ಅದೇ ಥರ ಮುಂದಿನ ವರ್ಷದಲ್ಲಿ ಅದು ಅಕ್ಟೋಬರ್ ತಿಂಗಳು ಅಥವಾ ನವೆಂಬರ್ ಆಗ್ಬೋದು ಅಥವಾ ಮಾರ್ಚ್ 17ನೇ ತಾರೀಕು ಆಗ್ಬೋದು. ಬರೋ ವರ್ಷ ನಾನು 24 ಅವರ್ಸ್ ಎಲ್ಲ ಕಲಾವಿದರು ಇಟ್ಕೊಂಡು ಮ್ಯೂಸಿಕ್ ಮಾಡಿದ್ದೆ. ಇವಾಗ ಇಲ್ಲೇ ಇದ್ದಾರೆ ಉಸ್ತುವಾರಿ ಸರ್, ಇಲ್ಲೇ ಇದ್ದಾರೆ. ನಾವೆಲ್ಲ ಅವರೇ ಹೇಳಿದ್ದಾರೆ ಈಗ ಬರೋ ವರ್ಷ ಗ್ರ್ಯಾಂಡ್ ಆಗಿ ಎಲ್ಲರೂ ಸೇರಿ ವಿತ್ ಮ್ಯೂಸಿಕ್ ಅಪ್ಪು ಸರ್ನ ನಾವು ಆಕಾಶದಲ್ಲಿ ನಿಲ್ಲಿಸಬೇಕು, ಆ ಥರ ಒಂದು ಪ್ರೋಗ್ರಾಮ್ ಮಾಡ್ತೀವಿ. ಓಕೆ, ಅಷ್ಟೇ, ಬೇರೆ ಥ್ಯಾಂಕ್ ಯು. ಇಲ್ಲ, ಖಂಡಿತ 50 ವರ್ಷ ನಮ್ಮ ಚಿಕ್ಕ ಮಾಮನಿಗೆ 50 ವರ್ಷ ತುಂಬಿದೆ. ಅಪ್ಪು ರಿಲೀಸ್ ಆಗಿದೆ. ಎಲ್ಲ ಒಟ್ಟಿಗೆ ಬಂದಿರೋದ್ರಿಂದ ಭಾಳ ಖುಷಿ ಆಗುತ್ತೆ. ಆ ಸಿನಿಮಾ ಥಿಯೇಟ್ರ್ ನೋಡಿದಾಗಲೂ 2002ನೇ ಇಸ್ವಿ ಕರ್ಕೊಂಡು ಹೋಗುತ್ತೆ ವಾಪಸ್ಸು. ತಾತ, ಅಜ್ಜಿ ಹಾಗೂ ಪೂರಿ ಸರ್ ಎಲ್ಲರೂ ನಾಟಕ ಬರ್ತಾರೆ. ಆ ಶೂಟಿಂಗ್ ಸನ್ನಿವೇಶಗಳು ನಾಟಕ ಬರುತ್ತೆ. ಮಾಮನ್ ಡ್ಯಾನ್ಸು, ಫೈಟ್ಸ್ ಎಲ್ಲರೂ ನೋಡಿದ್ರೆ ಮತ್ತೆ ನೋಡಿದಾಗ ಅದು ಫ್ರೆಶ್ ಆಗಿ ಕಾಣಿಸುತ್ತೆ. ಅಷ್ಟೇ ಫ್ರೆಶ್ ಆಗಿ ಕಾಣಿಸುತ್ತೆ. ಮಾಮನಿಗೆ 50 ವರ್ಷ ಆಗಿದೆ. ಬೇರೆ ಏನೇನೋ ಪ್ಲ್ಯಾನ್ಗಳಿತ್ತು ಅವ್ರಿಗೆ 50 ವರ್ಷಕ್ಕೆ. ಏನಂತೀವಿ, ನಮ್ಮ ಕಾಲೇಜ್ ಗ್ರೌಂಡ್ಸಲ್ಲಿ ಒಂದು ದೊಡ್ಡ ಮಟ್ಟಿಗೆ ಕಾರ್ಯಕ್ರಮ ಮಾಡಬೇಕು, ದೊಡ್ಡ ದೊಡ್ಡ ಕಲಾವಿದರಲ್ಲಿ ಕಲಿಬೇಕು. ಶಿವಣ್ಣ ಮಾಮ ಡ್ಯಾನ್ಸ್ ಮಾಡ್ತಾರೆ, ನಾನು ಇರ್ಬೋದು, ಗುರು, ವಿನಯ್, ನಾವೆಲ್ಲರೂ ಒಂದು ಡ್ಯಾನ್ಸ್ ಪ್ಲ್ಯಾನ್ ಎಲ್ಲ ಮಾಡ್ತಾಯಿದ್ವಿ. ಸೊ ಎಲ್ಲ ಏನೇನೋ ಪ್ಲ್ಯಾನ್ಗಳಿತ್ತು. ಬಟ್ ಓಕೆ, ಬಟ್ 50 ವರ್ಷ ಮಾಮನಿಗಾಗಿದೆ. ಮಾಮನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹ್ಯಾಪಿ ಬರ್ಡೇ ಮಾಮ, ನಿಮಗೆ ಎಲ್ಲಿದ್ದರೂ ಖುಷಿಯಾಗಿರ್ತಾರೆ, ರಾಜರಾಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಆ ಒಂದು ಸೆಲೆಬ್ರೇಷನ್ನು, ಆ ಒಂದು ಮಿಡ್ ನೈಟ್ ಅವ್ರು ವಿಶ್ ಮಾಡೋದಿರ್ಬೋದು, ಎಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ಏನು ಮಾಡೋಕ್ಕಲ್ಲ, ನಂಬ್ಕೊಂಡು ಹೋಗ್ತಾ ಇರ್ಬೋದು. ಸರ್, ನಿಮ್ಮ ಕೆರಿಯರ್ಗೆ ಯಾವ ರೀತಿ ಇನ್ಸ್ಪೈರ್ ಆಗ್ತಾರೆ? ಇಲ್ಲ, ತುಂಬ ಅವರ ಗೈಡೆನ್ಸ್ ಮಾಡಿದ್ರಿ? ತುಂಬಾ ಫೈಟ್ಸ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಹಾಗೂ ಜಿಮ್ಮಲ್ಲಿ ವರ್ಕೌಟ್ ಇರ್ಬೋದು, ಆಮೇಲೆ ನನ್ನ ಕಲಾರಿಗೆ ಸೇರಿಸೋದಿರ್ಬೋದು. ಎಷ್ಟೊಂದು ಇದಕ್ಕೆಲ್ಲ ಮಾಮ ಚಿಕ್ಕ ಒಂದು ಬರೋ ವರ್ಷ ವಿಲ್ ಸೆಲೆಬ್ರೇಟ್ 3 years. ಅಕ್ಟೋಬರ್ ಏನು ಅಪ್ಪು ಸರ್ದ ಡೇಟ್ ನಮಗಿದೆ, ಯಾವ ಡೇಟ್ ಅದು 29th. 3 ವರ್ಷ ಅಪ್ಪು ಸರ್ಗೋಸ್ಕರ ನಾನು ಪ್ರೋಗ್ರಾಮ್ ಮಾಡೇ ಮಾಡ್ತೀವಿ. ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ವಿಲ್ ಡೂ ಇಟ್. ಸಾಲ್ ಸರ್ ಈತನೇ ಹೇಳಿದ್ರು. ಸೊ ಅದೇ ಈ ವರ್ಷ ಅಂದರೆ ಅಪ್ಪು ರಿಲೀಸ್ ಪ್ಲಾನ್ ಇತ್ತಲ್ಲ, ಸೊ ಅದರಿಂದ ಚೂರು ಬಿಸಿ ಇದ್ರು. ಆಂಟಿ ಇರ್ಬೋದು, ಎಲ್ಲರೂ ಬಿಸಿ ಇದ್ರು. ಫಸ್ಟ್ ಕ್ಲಾಸಕ್ಕೆ ಮೂವಿನೂ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡಿದವ್ರಿಗೆಲ್ಲ ತುಂಬ ಖುಷಿ ಆಗ್ತಾ ಇದೆ. ಸೊ ಪ್ರತಿ ವರ್ಷ ಇದೇ ರೀತಿ ಮಾರ್ಚ್ 17th ಮಾಮಂದು ಒಂದೊಂದು ಸಿನಿಮಾಗಳು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ಲ್ಯಾನ್ ಇದೆ. ಲಾಸ್ಟ್ ಇಯರ್ ಜಾಕಿ ಆಗಿತ್ತು, ಈ ವರ್ಷ ಅಪ್ಪು ಹೋಗಿದೆ. ಸೊ ನೆಕ್ಸ್ಟ್ ಇಯರ್ ಯಾವುದು ಅಂತ ಪ್ಲ್ಯಾನ್ ಮಾಡ್ತೀನಿ. ಸೊ ವೈಯಕ್ತಿಕ ಹೋಗಿ ನಾನು ನೋಡಿ ಬಂದೆ. ಎಸ್ ಥಿಯೇಟ್ರಿಗೆ ಹೋಗಿತ್ತು, ಮಾಲ್ಗೆ ಹೋಗಿದ್ದೆ, ಥಿಯೇಟ್ರಿಗೆ ಹೋಗಿದ್ದೆ. ಆ ರೆಸ್ಪಾನ್ಸ್ ನೋಡೋಕ್ಕೇ ಕಣ್ಣಿಗೆ ಆ ಒಂದು ಕಿಚ್ಚಾಟ, ಕಾಯಿನ್ಸ್ ಎಸೆಯೋದು, ಅದು ಥಿಯೇಟ್ರೆಲ್ಲ ಇದ್ವು ಅಲ್ಲ ಕಾನ್ಸರ್ಟ್ ಇದ್ವು ಅಂತ ಗೊತ್ತಾಗಲಿಲ್ಲ, ಅಷ್ಟು ಸಖತ ಮಾಡಿದೆ. ವೈಯಕ್ತಿಕವಾಗಿ ನಿಮ್ಮ ಜೊತೆ ಕನೆಕ್ಷನ್ ಜಾಸ್ತಿ ಅಲ್ಲೇ ಶೇರ್ ಮಾಡಿ. ಹೌದು, ಅದನ್ನೇ ಅಲ್ಲಿ ಮಿಡ್ ನೈಟ್ ಎಲ್ಲ ಸೆಲೆಬ್ರೇಷನ್ ಹಾಕಿದ್ದು. ಅದಕ್ಕೆ ನಾನೇ ತೆಗ್ದಿದ್ದೆ ಆ ವೀಡಿಯೋ ಎಲ್ಲ, ನಾನೇ ತೆಗ್ದಿರೋದು ವೀಡಿಯೋ. ರಾತ್ರಿ ಹೊತ್ತು ಮಾಮ ಎಲ್ಲ ನಡ್ಕೊಂಡು ಹೋಗೋದೆಲ್ಲ ನಾನೇ ಆಚೆ ನಿಂತ್ಕೊಂಡು ನಾನೇ ಮಾಡಿ. ಬೇರೆ ಥರನೇ ಫೀಲ್ ಅದು. ಆ ಒಂದು ವಾತಾವರಣ, ಆ ಒಂದು ಜನರ ಕೂಗಾಟ, ಮತ್ತು ಲಾಠಿ ಚಾರ್ಜ್ ಇರ್ಬೋದು, ಎಲ್ಲ ಪ್ರೀತಿಯಿಂದ ನಡೆಯುತ್ತೆ. ಬಟ್ ಅದೆಲ್ಲ ಆ ಒಂದು ಸನ್ನಿವೇಶಗಳೆಲ್ಲ ಸಖತ ಇರ್ತದೆ. ಅದನ್ನು ನೆನೆಸ್ಕೊಂಡಾಗ ಯಾಕಂದ್ರೆ ಅದನ್ನು ರೀಕ್ರಿಯೇಟ್ ಮಾಡೋಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ರಿಲೀವ್ ಮಾಡ್ಬೋದಲ್ಲ ಅದನ್ನು. ಸೊ ಹಾಗಾಗಿ ಅದು ನೋಡಿಕೊಂಡು ಮತ್ತೆ ಖುಷಿ ಆಗುತ್ತೆ. ಪ್ರತಿನಿತ್ಯ ನಿಮ್ಮ ಅವರ ವಿಷಯಗಳನ್ನು ಶೇರ್ ಮಾಡ್ತಾರೆ. ಹೌದು ಈವೆಂಟ್ ಒಂದಿಲ್ಲ ಅಪ್ಪು 100 ಹೌದು ಅದೇ ರಜನಿಕಾಂತ್ ಸರ್ ಜೊತೆ ನಾನು ಅವಾರ್ಡ್ ತಂದ ಚಿಕ್ಕ ಹುಡುಗರು ನಾವೆಲ್ಲ, ನಂದಿದೆ, ಗುರುದಿದೆ, ವಿನಯ್ದು, ನಮ್ಮ ತಂಗಿದು, ನಿವಿದು, ಇದೆಲ್ಲ ಇದೆ ಫೋಟೋದು. ನೋಡಿದಾಗ ಖುಷಿ ಆಗುತ್ತೆ ಅಷ್ಟೇ. ಅದೇ ಬ್ಯಾಕ್ ಟು ಸ್ಕೂಲ್ ಡೇಸು, ಮತ್ತು ಆ ಟೈಮ್ ಹೆಂಗಿತ್ತು ಬೆಂಗಳೂರು, ಅದೆಲ್ಲ ಜ್ಞಾಪಕ ಬರುತ್ತೆ. ಸೊ ಅದು ಖುಷಿ ಆಗುತ್ತೆ ಅಷ್ಟೇ. ಮತ್ತೊಮ್ಮೆ ಮಾಮನಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು.